ಒಂದು 2 ವರ್ಷ ಕೆಲಸ ಇರಲಿಲ್ಲ ನನಗೆ. ಚೆನ್ನೈಗೆ ಹೋಗಿದ್ದೆ. ಚೆನ್ನೈಲೆಲ್ಲೋ ಇದಕ್ಕೆ ಸೇರಿಕೊಂಡು ಆಮೇಲೆ ಸ್ವಲ್ಪ ದಿನ ಅಲ್ಲಿದ್ದೆ. ಒಂದು 6 ತಿಂಗಳು ಏನೋ ಒಂದು ಕೆಲಸ ಮಾಡ್ಕೊಂಡು ಇದು ಮಾಡ್ತಿದ್ದೆ. ಸೊ ಎಲ್ಲೋ ಒಂದು ಕಡೆ ವಾಪಸ್ಸು ಇಲ್ಲ ಧರ್ಮ ಬನ್ನಿ ಅಂತ ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಚಾಣಕ್ಯ ಸಿನಿಮಾ ಕೊಟ್ಟರು. ಅದೇ ನಾನು ಅವಾಗಲೇ ಹೇಳ್ದಂಗೆ ತುಂಬ ಕಷ್ಟ ಸರ್. ಯಾಕಂದರೆ ಒಂದು ಭರವಸೆ ಇಟ್ಕೊಂಡು ಬರ್ತಾರಲ್ಲ, ಇಲ್ಲ ಧರ್ಮ ಒಂದು ಸಿನಿಮಾ ಮಾಡೋಣ ಬಾ ಅಂತ. ಸೊ ಐ ಥಿಂಕ್ ಐ ಶುಡ್ ಥ್ಯಾಂಕ್ ದೆಮ್. ಎಲ್ಲೊಂದು ಕಡೆ ಬ್ಲಾಕ್ ಬಸ್ಟರ್ ಅನ್ನೋದು ಸ್ವಲ್ಪ ಲಕ್ ಅನ್ನೋದು ಒಂದು ಫ್ಯಾಕ್ಟ್ರು. ಎಲ್ಲ ಕೂಡಿ ಬರಬೇಕು. ಒಂದು ಊಟ ಅಂದಮೇಲೆ ಎಲ್ಲ ಇರಬೇಕು. ಸೊ ಅದೆಲ್ಲೋ ಒಂದು ಕಡೆ ಒಂದು ಮ್ಯೂಸಿಕ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಕತೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡಿ ಬರಬೇಕು. ಆಮೇಲೆ ಪಬ್ಲಿಸಿಟಿ ಆಗಿರ್ಬೋದು. ಐ ಥಿಂಕ್ ನನ್ನ ಕೆರಿಯರಲ್ಲಿ ಆಗಿದ್ದು ಕೆಲವೊಂದು ವಿಷಯದಲ್ಲಿ ನಂದೇ ಕೆಲವು ತಪ್ಪುಗಳು ಇರ್ಬೋದು. ಮೈಟ್ ಬಿ ಪರ್ಫಾರ್ಮೆನ್ಸಲ್ಲಿ ಇರ್ಬೋದು, ಇಲ್ಲ ಎಲ್ಲೋ ಒಂದು ಕಡೆ ನಂದು ಇರ್ಬೋದು, ತಪ್ಪುಗಳು ಇರ್ಬೋದು. ಇಲ್ಲ ಕೆಲವೊಂದು ಕಡೆ ಸಿನಿಮಾ ಮಾಡ್ತೀವಿ, ಪಬ್ಲಿಸಿಟಿ ಮಾಡಿಲ್ಲ. ಸೊ ರಾನಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಬಟ್ ಭಾಳ ಡಿಸಪಾಯಿಂಟ್ ಆಗಿದೆ ಏನಂದರೆ ಒಂದು ಪಬ್ಲಿಸಿಟಿನೇ ಇರಲಿಲ್ಲ ಆ ಸಿನಿಮಾದು. ಆ್ಯಂಡ್ ಕೆಲವು ಸಿನಿಮಾ ಐ ಥಿಂಕ್ ನಿರ್ಮಾಪಕರು ಪಾಪ ದುಡ್ಡು ಹಾಕ್ತಾರೆ, ಬಟ್ ಎಲ್ಲೋ ಕತೆ ಅನ್ನೋದು ಇವತ್ತು ಐ ಥಿಂಕ್ ಐ ಡೋಂಟ್ ಥಿಂಕ್ ಇಟ್ಸ್ ಅಬೌಟ್ ದ ಮೇಜರ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಇದಾಗಿರ್ಬೋದಲ್ಲ. ಐ ಥಿಂಕ್ ಕತೆ ಅನ್ನೋದೇ ದೊಡ್ಡ ಹೀರೋ ಆಗ್ಬಿಟ್ಟೈತೆ ಇವತ್ತು. ಕತೆ ಚೆನ್ನಾಗಿದೆ, ಜನಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಮೌತ್ ಟು ಮೌತ್ ಪಬ್ಲಿಸಿಟಿ. ಯಾವುದಪ್ಪ ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ನೋಡೋಣ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಬಂದರೆ ಐ ಥಿಂಕ್ ಅಲ್ಲೇ ಒಂದು ಗೆಲುವು. ಇವತ್ತು ಬರೀ ಇವಾಗ ಏನೋ ದೊಡ್ಡದಾಗಿ ಮಾಡ್ಬಿಡ್ತೀವಿ, ಒಂದು 20 ಕಾರ್ ಬ್ಲಾಸ್ಟ್ ಮಾಡ್ಬಿಡ್ತೀವಿ, ಇಲ್ಲ ಇದು ಮಾಡ್ತೀವಿ, ಅದು ಒಂದು ಇದರಲ್ಲಿದೆ ಸಿನಿಮಾ ಅನ್ನೋದು. ಬಟ್ ಅಲ್ಟಿಮೇಟ್ಲಿ ಐ ಥಿಂಕ್ ಕತೆ ಅನ್ನೋದು ತುಂಬ ಇಂಪಾರ್ಟೆಂಟ್.